ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ವರ್ಕ್ ಮಾಡೋ ಸ್ಪೇಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಎಂಡ್ ಕಂಪ್ಲೀಟ್ಲಿ ನನ್ನ ಸೆಟಪ್ ಟೂರ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಮೊದಲು ನಾನು ನಿಮಗೆ ಒಂದು ಸಿಲ್ವರ್ ಪ್ಲೇ ಬಟನ್ ಬಂದಿರೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಪ್ಲೇ ಬಟನ್ ಬಂದಿದೆ. ಈ ಪ್ಲೇ ಬಟನ್ ಬಂದಿದ್ದು ಯಾವ ಚಾನಲಿಂದ? ನನ್ನ ಚಾನಲ್ ಮೇಲಂತೂ ಈಗ 7 ಸಬ್ಸ್ಕ್ರೈಬರ್ಸ್ ಮಾತ್ರ, ಆದರೂ ಕೂಡ ನನಗೆ ಒಂದು ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ನಾನು ವಿಡಿಯೋದ ಕೊನೆಯಲ್ಲಿ ಹೇಳಿಕೊಡ್ತೀನಿ. ಸೊ ಈಗ ಮೊದಲು ನನ್ನ ಸೆಟಪ್ ಬಗ್ಗೆ ಒಂದು ಸ್ವಲ್ಪ ನಿಮಗೆ ದರ್ಶನ ಮಾಡ್ತೀನಿ. ಇಲ್ಲಿ ನೋಡಿ, ಸೊ ಇದು ಸಿಸ್ಟಮ್ ಇದೆ. ಇಲ್ಲಿ ನೋಡಿ, ಇದು ಸಿಸ್ಟಮ್ ಇದೆ. ಆಮೇಲೆ ಇಲ್ಲಿ ನಾನು ಕೂತ್ಕೊಂಡು ರೆಕಾರ್ಡ್ ಮಾಡೋದು. ಅದು ಅಲ್ಲದೆ ಇಲ್ಲಿ ನೋಡಿ, ಒಂದು ಟ್ರೈಪಾಡ್ ಕೂಡ ಇದೆ, ಟ್ರೈಪಾಡ್ ಇದೆ ಇದು. ಸೊ ಇಲ್ಲಿ ಕೂತ್ಕೊಂಡು ನಾನು ಈ ರೀತಿ ವಿಡಿಯೋ ಮಾಡ್ತೀನಿ. ಸೊ ನಾನು ಮಾಡೋದು ಮೊಬೈಲ್ನಿಂದಾನೇ ರೆಕಾರ್ಡ್ ಮಾಡೋದು. ಆದರೆ ಎಡಿಟಿಂಗ್ ಮಾತ್ರ ನಾನು ಇಲ್ಲಿ ಪಿ ಸಿಯಲ್ಲಿ ಮಾಡ್ತೇನೆ, ಮೊಬೈಲ್ನಿಂದ ಮಾಡೋಲ್ಲ. ಪಿ ಸಿಯಲ್ಲಿ ನಾನು ರೆಕಾರ್ಡ್ ಇದರಲ್ಲಿ ಮೊಬೈಲ್ನಿಂದ ಮಾಡಿ ಅದನ್ನು ಪಿ ಸಿಯಲ್ಲಿ ಹಾಕಿ ಅದನ್ನು ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ಸೊ ಇದು ನನ್ನ ಸೆಟಪ್ ಆಗಿದೆ ಸ್ನೇಹಿತರೆ. ಈ ರೀತಿ ಇದೆ. ಜಾಸ್ತಿ ನಾನು ಖರ್ಚು ಮಾಡಿಲ್ಲ, ಆದರೂ ಕೂಡ ಒಂದು ಸ್ವಲ್ಪ ಸರಿಯಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ನಾನು ಲೈಟ್ಸ್ಗಳನ್ನು ಈ ರೀತಿ ಅರೇಂಜ್ ಮಾಡಿದ್ದೀನಿ. ಮೇಲ್ಗಡೆ 1 2 3 4 ಲೈಟ್ಸ್ ನಾನು ಅರೇಂಜ್ ಮಾಡಿದ್ದೀನಿ. ಆಮೇಲೆ ಇಲ್ಲೊಂದು ಲೈಟ್ ನಾನು ಹಾಕಿದ್ದೀನಿ. ಇಲ್ಲಿ ನೋಡಿ, ಸೊ ಇಲ್ಲಿ ಇದು ಆನ್ ಮಾಡಿ ಈ ಥರ ಗೋಡೆಗೆ ಫ್ಲ್ಯಾಶ್ ಕೊಡ್ತೀನಿ. ಅದೇ ನನ್ನ ಮುಖದ ಮೇಲೆ ವೈಟ್ ಥರ ಕಾಣುತ್ತೆ. ಸೊ ಕ್ಲಿಯರಿಟಿ ಚೆನ್ನಾಗಿರುತ್ತೆ, ಅದಕ್ಕೆ ಅದನ್ನು ನಾನು ಹಾಕಿರೋದು. ಸೊ ಇದು ನನ್ನ ಸೆಟಪ್. ಸೊ ಇಲ್ಲಿ ಎಲ್ಲವೂ ನಾನು ಇಲ್ಲೇ ಮಾಡೋದು. ನೋಡಿ, ಹಾಗೆ ಇಲ್ಲಿ ನೋಡಿ ಬ್ಯಾಕ್ ಎಂಡ್ನಲ್ಲಿ ಏನೇನಿದೆ ಅಂತ ಈ ರೀತಿ ಇದೆ ರೂಮಲ್ಲಿ. ಯಾಕಂದರೆ ಜಾಸ್ತಿ ತೋಡ್ದಿರೋದ್ರಿಂದ ರೂಮಲ್ಲಿ ಖಾಲಿ ಇದ್ದರೆ ಈಕೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇದೆಲ್ಲ ಸಾಮಾನು ಇಟ್ಟಿರೋದು. ಸಾಮಾನು ಇಟ್ಟಾಗಾಯಿತು, ಹಾಗೆ ನನಗೂ ಕೂಡ ಹೆಲ್ಪ್ ಆದಾಗಾಯಿತು. ಸೊ ಇದು ಇಲ್ಲಿ ನಾನು ಇಟ್ಟಿರೋದು. ಸೊ ಈ ರೀತಿ ಇದೆ ನನ್ನ ರೂಮು. ಸ್ನೇಹಿತರೆ, ನಾನು ಮಾಡೋದು ಮೊಬೈಲ್ನಿಂದಾನೆ ರೆಕಾರ್ಡ್ ಮಾಡೋದು. ಇಲ್ಲಿ ನೋಡಿ, ನಾನು ರೆಕಾರ್ಡ್ ಮಾಡ್ತಿರೋದು ಈಗಲೂ ಕೂಡ ರೆಕಾರ್ಡ್ ಮಾಡ್ತಿರೋದು ಮೊಬೈಲಿಂದಾನೆ. ಸೊ ನನ್ನ ಹತ್ರ ಯಾವುದೇ ಕ್ಯಾಮ್ರಾ ಇಲ್ಲ, ಆದರೂ ಕೂಡ ನಾನು ಒಳ್ಳೆ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡಿ ಮೊಬೈಲ್ನಿಂದ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೇನೆ. ಸೊ ನೀವು ಕೂಡ ಈ ರೀತಿ ಮಾಡ್ಬೋದು ಸಿಗುತ್ತೆ. ಒಳ್ಳೆ ಎಕ್ವಿಪ್ಮೆಂಟ್ಸ್ ಏನು ಬೇಕಾಗಿಲ್ಲ, ಒಂದು ಟ್ರೈಪಾಡ್ ಇದ್ರೆ ಸಾಕು. ಆಮೇಲೆ ಮೊಬೈಲ್ ಅಂತೂ ಎಲ್ಲರ ಹತ್ರ ಇದೆ. ಓಕೆ, ಪಿ ಸಿ ಇದ್ರೂ ಆಯಿತು, ಇಲ್ಲದೇ ಇದ್ರೂ ಆಯಿತು. ಆ ಮೊಬೈಲ್ನಲ್ಲಿ ಕೈನ್ ಮಾಸ್ಟರ್ ಅದನ್ನು ಬಳಸಿಕೊಂಡು ನೀವು ವಿಡಿಯೋ ಎಡಿಟ್ ಮಾಡ್ಬೋದು. ಸೊ ನನ್ನ ಕಡೆ ಪಿ ಸಿ ಇದೆ, ಅದನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಬರೀ ಒಂದು ಮೊಬೈಲ್ ಇದ್ದರೆ ಈ ರೀತಿ ವಿಡಿಯೋಗಳನ್ನು ಶೂಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಸೊ ನೀವು ಡಾಕ್ಟರ್ ಟೆಕ್ನೋ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಸಾಕು. ನಾನು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಅಂದರೆ ನಾನು 2015ರಿಂದ ಯೂಟ್ಯೂಬ್ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್, ನಾನು ಈ ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಬೇಕು ಅಂತ ಚಾನಲ್ ಮಾಡಿದ್ದೀನಿ. ನಿಮಗೂ ಹೆಲ್ಪ್ ಆಗುತ್ತೆ, ಅದರ ಜೊತೆಗೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸ್ನೇಹಿತರೆ, ಈ ಸಿಲ್ವರ್ ಪ್ಲೇ ಬಟನ್ ಬಗ್ಗೆನೂ ನಾನು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಸ್ವಲ್ಪ ಹೊರಗಡೆ ಹೋಗಿ ಬರೋಣ. ಇಲ್ಲಿ ನೋಡಿ, ಈ ರೀತಿ ಇದೆ ನನ್ನ ಸೆಟಪ್. ಸೊ ಇದಿಷ್ಟು ನಾನು ಅರೇಂಜ್ ಮಾಡಿರೋದು. ಸೊ ಇಲ್ಲಿ ನೋಡಿ, ಈ ರೀತಿ ಲೈಟ್ಸ್ಗಳಿದೆ, ಹಿಂದ್ಗಡೆ ಈ ರೀತಿ ಎಲ್ಲ ಸಾಮಾನುಗಳು ಬಿದ್ದಿವೆ. ಸೊ ಇಲ್ಲಿ ನೋಡಿ, ಇದೊಂದು ಶರ್ಟ್ ಇದೆ. ನಾನು ವಿಡಿಯೋ ಶೂಟ್ ಮಾಡುವಾಗ ಇದನ್ನು ಹಾಕಿ ವಿಡಿಯೋ ಶೂಟ್ ಮಾಡೋದು. ಸೊ ಹೇಗಿದೆ ನನ್ನ ಸೆಟಪ್? ಕಂಪ್ಲೀಟ್ ಸೆಟಪ್ ಹೇಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಸ್ನೇಹಿತರೆ, ನೀವು ಒಂದು ಸ್ವಲ್ಪ ಈ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡಿದರೆ ಸಾಕು, ನಾನು ನಿಮಗೆ ಒಳ್ಳೆಯ ಕಂಟೆಂಟ್ ಕೊಡೋಕ್ಕೆ ಪ್ರಯತ್ನಿಸ್ತೀನಿ. ಯಾಕಂದರೆ 2015ರಿಂದ ಆಲ್ಮೋಸ್ಟ್ 7 ರಿಂದ 8 ವರ್ಷ ನಾನು ಯೂಟ್ಯೂಬ್ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಸಾಕಷ್ಟು ಅನುಭವ ಕೂಡ ಆಗಿದೆ. ಬಹಳಷ್ಟು ಯೂಟ್ಯೂಬ್ ಮೇಲೆ ಚೇಂಜಸ್ ಕೂಡ ಆಗಿವೆ. ಮೊದಲು ಚಾನೆಲ್ ಸ್ಟಾರ್ಟ್ ಮಾಡಿದ ಕೂಡಲೇ ಮಾನಿಟೈಸೇಷನ್ ಆಗಿಬಿಡ್ತಿತ್ತು, ಆ ರೀತಿ ಇತ್ತು. ಬಟ್ ಈಗ ಎಲ್ಲವೂ ಚೇಂಜ್ ಆಗಿದೆ ಯೂಟ್ಯೂಬ್ ಮೇಲೆ. ಸೊ ಅದೇ ನಾನು ನಿಮಗೆ ಕೆಲವೊಂದಿಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ. ಏನೇನು ಮಾಡಬೇಕು ಫ್ಯೂಚರಲ್ಲಿ ಅದು ಕೂಡ ಹೇಳ್ತಾ ಹೋಗ್ತೀನಿ. ನಿಮಗೆ ಇದರಿಂದ ಬಹಳಷ್ಟು ಹೆಲ್ಪ್ ಆಗಿದೆ. ಅದು ಅಲ್ಲದೆ ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಕಂಟೆಂಟ್ ಮಾಡಬೇಕು ಅಂದರೆ ನಿಮಗೇನು ಯಾವುದೇ ರೀತಿಯ ನಾಲೆಜ್ ಇಲ್ಲ, ಯಾವುದೂ ನಾಲೆಜ್ ಇಲ್ಲ, ಬಟ್ ಕಂಟೆಂಟ್ ಮಾಡಬೇಕು ಅಂತ ಇಷ್ಟಪಡ್ತಿದ್ರೆ ನಿಮಗೊಂದು ಒಳ್ಳೆ ಆಪ್ಷನ್ ನಾನು ಕೊಡಬಲ್ಲೆ ಸ್ನೇಹಿತರೆ.
ಹೇಗೆ ಅಂತ ಅನ್ನೋದಾದರೆ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಆದಷ್ಟು ಬೇಗ ನಿಮಗೆ ಯಾವುದೇ ರೀತಿಯ ನಾಲೆಜ್ ಇಲ್ಲದೂ ಇದ್ರೂ ಕೂಡ ನೀವು ಕಾಪಿ ಪೇಸ್ಟ್ ರೀತಿ ಕೆಲಸ ಮಾಡ್ಬೋದು, ಕ್ಯಾಮ್ರಾದ ಮುಂದೆ ಮಾಡ್ಬೋದು. ನಿಮಗೆ ಯಾವುದೇ ಅನುಭವ ಇಲ್ಲ ಇದ್ದಿದ್ರೂ ಕೂಡ ನೀವು ಕ್ಯಾಮ್ರಾದ ಮುಂದೆ ಕೂತು ಕೆಲವೊಂದಿಷ್ಟು ಮಾಹಿತಿ ಈಸಿಯಾಗಿ ಕೊಡ್ಬೋದು. ಅದು ಹೇಗೆ ಅನ್ನೋದು ನಾನು ಬರುವಂಥ ದಿನಗಳಲ್ಲಿ ನಿಮಗೆ ಅದು ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಈ ಯೂಟ್ಯೂಬ್ ಪ್ಲೇ ಬಟನ್ ಬಗ್ಗೆ ಹೇಳ್ತೀನಿ ಅಂತಂದಿದ್ದೆ. ಸೊ ಇದು ಆ್ಯಕ್ಚುಲಿ ನಂದು ಇನ್ನೊಂದು ಚಾನಲ್ ಇದೆ. ಆ ಚಾನಲ್ ಮೇಲೆ 1,00,000 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿದೆ. ಸೊ ಅದರಿಂದ ಈ ಪ್ಲೇ ಬಟನ್ ಬಂದಿರೋದು. ಆ್ಯಕ್ಚುಲಿ ನಾನು 4 ಚಾನೆಲ್ಸ್ಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಹಿಂದಿ ಕೂಡ ಇದೆ. ಈಗ 3 ಚಾನಲ್ ಅಂತೂ ಕನ್ನಡದಲ್ಲೇ ಇದೆ. ಸೊ ಇವೆಲ್ಲನ ನಾನೇ ಮ್ಯಾನೇಜ್ ಮಾಡ್ತಾ ಇರೋದು. ಸ್ನೇಹಿತರೆ, ನನಗೆ ಯಾವುದೇ ಅನುಭವ ಇಲ್ಲ, ಟೆಕ್ನಿಕಲ್ ಆಗಲಿ ಇನ್ನೊಂದು ಬೇರೆದೇ ಆಗಲಿ. ಆದರೂ ಕೂಡ ನಾನು 4 ಚಾನೆಲ್ಸ್ಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಅನ್ನೋದು ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಕಂಪ್ಲೀಟಾಗಿ ನಾಲೆಜ್ ಕೊಡ್ತೀನಿ. ಅದಕ್ಕೆ ಫಾಲೋ ಮಾಡಿ, ಆದಷ್ಟು ಬೇಗ ಫಾಲೋ ಮಾಡಿ. ಈ ಚಾನಲ್ನಿಂದ ನಿಮಗೆ ಬಹಳಷ್ಟು ಕಲಿಯೋಕ್ಕೆ ಸಿಗಲಿದೆ. ಸೊ ಇದು ನೋಡಿ ಸ್ನೇಹಿತರೆ, ನನ್ನ ಸೆಟಪ್ ಹೇಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ಆದಷ್ಟು ಹೆಲ್ಪ್ ಮಾಡಿ, ಚಾನಲ್ ಸಪೋರ್ಟ್ ಮಾಡಿ. ಇದರಿಂದ ನಿಮಗೂ ಕೂಡ ಫ್ಯೂಚರ್ನಲ್ಲಿ ಒಳ್ಳೆ ಮಾಹಿತಿ ಸಿಗಲಿದೆ ಸ್ನೇಹಿತರೆ. ಸೊ ಈ ರೀತಿ ಇದೆ ನಮ್ಮ ಸೆಟಪ್ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಏನಾದರೂ ಕೇಳಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾತ್ರ ಆಗೋದು ಮರಿಬೇಡಿ. ಸೆಟಪ್ ಹೇಗಿದೆ ಅನ್ನೋದು ಮೊದಲು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸೊ ಇದಿಷ್ಟು ನಮ್ಮ ಸೆಟಪ್ ಬಗ್ಗೆ ವಿಡಿಯೋ ಇತ್ತು, ಸಿಂಪಲ್ ಆಗಿ. ಸೊ ನೆಕ್ಸ್ಟ್ ಫ್ಯೂಚರ್ನಲ್ಲಿ ಒಳ್ಳೆ ಸೆಟಪ್ ಮಾಡೋಣ, ಒಳ್ಳೆ ಕಂಟೆಂಟ್ ಕೊಡೋಕೆ ಪ್ರಯತ್ನಿಸೋಣ. ಇದು ನೋಡಿ ಒಂದು PC. ಸೊ ಈ ರೀತಿ ಎಲ್ಲ ನಾನು ಅರೇಂಜ್ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ವಿಡಿಯೋ ಮಾಡುವಾಗ ಹಿಂದ್ಗಡೆ ಪ್ಲೇ ಬಟನ್ ಕೂಡ ಕಾಣುತ್ತೆ. ಸೊ ಇದೇ ರೀತಿ ಇದೆ ನಮ್ಮ ಸೆಟಪ್. ಸೊ ಸ್ನೇಹಿತರೆ, ಇದಿಷ್ಟು ಮಾಹಿತಿ ನನ್ನ ಬ್ಯಾಕೆಂಡ್ ಅಂದರೆ ಟೂರ್ ಸೆಟಪ್, ನನ್ನ ಸ್ಟುಡಿಯೋ ಟೂರ್ ಸೆಟಪ್ ಇತ್ತಿದ್ದು. ಹೇಗೆ ಅನ್ನಿಸ್ತು ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.